ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ವಿಚಾರದಲ್ಲಿ ನೋಡಿ, ಈ ಅನಾಮಿಕಾ ಇಷ್ಟೆಲ್ಲ ಬಂದು ಮಾತನಾಡಿದ್ರು ನೋಡಿ. ಜುಲೈ 16ನೇ ತಾರೀಕು ನೇತ್ರಾವತಿ ಸೇತುವೆ ಬಳಿಯಲ್ಲಿ ಈ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ನಿಮ್ಗೆ ಯಾರಿಲ್ಲಿ ಕಾಣ್ತಿದ್ದಾನಲ್ಲ ವ್ಯಕ್ತಿ, ಜುಲೈ 16ಕ್ಕೆ ನೇತ್ರಾವತಿ ಸೇತುವೆ ಬಳಿ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಕಾರ್ನಲ್ಲಿ ಮಧ್ಯಾಹ್ನ 2:30 ವೇಳೆಗೆ ಮಹಜರಿಗಾಗಿ ಈ ವ್ಯಕ್ತಿ ಬರ್ತಾನೆ. ಮಹಜರ್ ಮಾಡ್ರಪ್ಪ ಅಂತ ಬರ್ತಾನೆ ಈ ವ್ಯಕ್ತಿ. ಅಸ್ಥಿ ಪಂಜರ ಹೊರತಾಗದಂಥ ಜಾಗ ತೋರಿಸ್ತೀನಿ ಅಂತ ಕೂಡ ಹಾಜರಾಗ್ತಾನೆ. ಆದರೆ ಎಷ್ಟೆಷ್ಟು ಕಾದರೂ ಕೂಡ ಈ ಅನಾಮಿಕ ವ್ಯಕ್ತಿ ಅನಂತರದಲ್ಲಿ ಲಾಯರು ಯಾರು ಬರಲ್ಲ ಅಲ್ಲಿ ಮಹಜರ್ ಮಾಡೋಕ್ಕೆ, ವಾಪಸ್ ಆಗಿಬಿಡ್ತಾರೆ. ಇದೀಗ ನನ್ನ ಪಾಯಿಂಟ್ ಏನಿದೆ ಅಂದರೆ, ಇಲ್ಲಿ ಈ ವಿಚಾರದಲ್ಲಿ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಇದ್ದಾರಲ್ಲ, ಬಹುಶಃ ಈ ಒಂದು ಕೊಲೆ ಕೇಸ್ಗಳ ವಿಚಾರದಲ್ಲಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಸಾಕ್ಷ್ಯ ಸಮೇತ ತಲುಪಿಸಬೇಕಿದ್ದರೆ ಪೊಲೀಸರಿಗೆ ಹೆಗಲು ಕೊಟ್ಟು ನಿಂತ್ಕೊಳ್ಳಬಹುದಾದಂಥ ಇನ್ನೊಂದು ಶಕ್ತಿ ಅಂತ ಇದ್ದರೆ ಅದು ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು. ಇದೀಗ ನಮ್ಮನ್ನು ಫಣೀಂದ್ರ ಅವರು ಜಾಯ್ನ್ ಆಗಿದ್ದಾರೆ, ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು. ಅವ್ರನ್ನ ಮಾತಾಡಿಸ್ತೀನಿ ನಾನು. ಫಣೀಂದ್ರ ಅವರ ಸ್ವಾಗತ ನಿಮಗೆ ಒಂದು ಮಾತುಕತೆಗೆ. ನಮಸ್ತೆ, ಹೇಳಿ. ಫಣೀಂದ್ರ ಅವರು, ನಾವೀಗ ಈ ಧರ್ಮಸ್ಥಳ ಗ್ರಾಮ ಭಾಗದಲ್ಲಿ ನಡೆದಿರಬಹುದಾದ ಶಂಕಿಸಲಾದ ಆರೋಪಿಸಲಾದ ಕೊಲೆಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ವ್ಯಕ್ತಿಯೊಬ್ಬ ಬಂದು ಹೇಳಿದ್ದಾನೆ, ನಿರಾಶವ ಹೂತಾಕ್ಬಿಟ್ಟಿದ್ದೀನಿ ನಾನು. ಕಳೆದ 30 ವರ್ಷಗಳಲ್ಲಿ ಒಂದು 10-11 ವರ್ಷಗಳ ಹಿಂದೆ ನಾನು ಮರೆಯಾಗ್ಬಿಟ್ಟೆ, ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ಟೆ, ಬೇರೆ ರಾಜ್ಯದಲ್ಲಿದ್ದರೆ ಇದ್ದೆ, ನಾನು ಜೀವ ಉಳಿಸ್ಕೊಳ್ಬೇಕಾಗಿತ್ತು ನನಗೆ, ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಒಂದು ವೇಳೆ ನಾಳೆ ದಿನ SIT ತಂಡ ಈ ವ್ಯಕ್ತಿನ ಕರ್ಕೊಂಡು ಹೋದರೆ ಆತ ತೋರಿಸಿದಂಥ ಜಾಗದಲ್ಲಿ ಹೆಣಗಳು ಸಿಕ್ಕರೆ ಚಾಲೆಂಜಸ್ ಏನು? ಒಬ್ಬ ಫೊರೆನ್ಸಿಕ್ ಎಕ್ಸ್ಪರ್ಟ್ಗೆ DNA ಪರೀಕ್ಷೆ ಆಗಲಿ, ಇದು ಯಾರ್ದು ಈ ಒಂದು ಬಾಡಿ ಅನ್ನೋದಾಗಲಿ, ಏನೇನು ಪರೀಕ್ಷೆಗಳಾಗಬೇಕಾಗತ್ತೆ, ಯಾವ ಥರ ನೀವು ರಿಸಲ್ಟ್ ಕೊಡಬಲ್ಲಿರಿ ಅಂತ? ಸರ್ ನೋಡಿ, ಈ ಪ್ರಕರಣದಲ್ಲಿ ಅವ್ರ ಬಾಡಿಗಳನ್ನ ಎತ್ತಿ ಅವರು ಎಕ್ಸಾಮಿನೇಷನ್ ಮಾಡಬೇಕು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಆಸ್ ಅ ಪಾರ್ಟ್ ಆಫ್ DNA ಎಕ್ಸಾಮಿನೇಷನ್ ಬಾಡಿಗಳನ್ನ ತೆಗೆದಾಗ ಅಸ್ಥಿಪಂಜರ ಏನಿರುತ್ತೆ, ಬೋನ್ಸ್ ಏನ್ ಸಿಗುತ್ತೆ ನಮಗೆ, ಬೋನ್ ಮ್ಯಾರೋಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ DNA ಅಂಡ್ DNA ಮಾಡಿ ಪ್ರೊಫೈಲಿಂಗ್ ಮಾಡಬಹುದು. ಪ್ರೊಫೈಲಿಂಗ್ ಅಂತ ಕೇಳಿದ್ರೆ ಅದು ಮೇಲ ಫಿಮೇಲ, ಎಷ್ಟು ಅಂದಾಜು ವಯಸ್ಸಿನವ್ರದ್ದಾಗಿರ್ಬಹುದು, ಅದನ್ನೆಲ್ಲ ಚೆಕ್ ಮಾಡಬಹುದು ನಾವು. ಆದ್ರೆ ಯಾರ್ಯಾರು ಈ ತರ ಸತ್ ಹೋಗಿರಬಹುದಾದ ಒಂದು ಪರಿಸ್ಥಿತಿ ಇದೆ, ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ದು ಆ ಮಿಸ್ಸಿಂಗ್ ಪರ್ಸನ್ ಟ್ರೇಸ್ ಆಗಿಲ್ದಲೇನೆ ಇವಾಗ ಈ ತರ ಅಸ್ಥಿಪಂಜರಗಳು ಸಿಕ್ತು ಅಂತ ಕೇಳಿದ್ರೆ ಅವ್ರನ್ನ ಇವ್ರು ಅಂತ ಪ್ರಶ್ನೆ ಮಾಡೋದಾಯ್ತು ಅಂತ ಕೇಳಿದ್ರೆ, ಆ ವ್ಯಕ್ತಿಗಳ ಸಂಬಂಧಿಕರ ಫಸ್ಟ್ ಬ್ಲಡ್ ಅಂದ್ರೆ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಆತರ ಏನಿರ್ತಾರೆ ಅವ್ರಗಳ DNA ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ DNA ಮತ್ತು ಆ DNA ಮ್ಯಾಚ್ ಮಾಡೋ ಪ್ರಯತ್ನ ಮಾಡಿದಾಗ ಅವಾಗ ನಮಗೆ ಇದು ಅವ್ರದ್ದೇನೋ ಅಲ್ವಾ ಅಂತ ಹೋಗುತ್ತೆ. ಬರೀ ಅಸ್ಥಿಪಂಜರ ಸಿಕ್ಬಿಡಾದ ಮಾತ್ರಕ್ಕೆ ಇದು ಯಾರದ್ದು ಅಂತ ಹೇಳಕ್ ಕಷ್ಟ ಇದೆ. ಈಗ ಫಣೀಂದ್ರ ಅವರೇ, ಈಗ ನಿಮ್ಗೊಂದು ಅಸ್ಥಿಪಂಜರ ಸಿಗುತ್ತೆ, ಫಣೀಂದ್ರ ಒಂದು ಅಸ್ಥಿಪಂಜರ ಮಾತ್ರ ಸಿಗುತ್ತೆ ಅಲ್ಲಿ. ಇದು ಕೊಲೆನ, ಆತ್ಮಹತ್ಯೆನ, ರೇಪ್ ಅಂಡ್ ಮರ್ಡ್ರ, ಒಬ್ಬ ಹೊಡೆದು ಸಾಯಿಸಿದ್ದಾನ, ಒಂದು ಗುಂಪು ಸಾಯಿಸಿದ್ಯಾ, ಕುತ್ತಿಗೆ ಎಸಕ್ ಸಾಯಿಸಿದ್ದಾರಾ, ವಿಷಾಕ್ ಸಾಯಿಸಿದ್ದಾರಾ, ನಿಮ್ಗೆ ಗೊತ್ತಾಗುತ್ತಾ? ನೋಡಿ, ದಿಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ದ ಕಂಡೀಷನ್ ಆಫ್ ದ ಸ್ಕೆಲಿಟಲ್ ಸಿಸ್ಟಮ್ ರೈಟ್ ನೌ. ನಿಮಗೆ ಏನೂ ಇಲ್ಲ, ಬರೀ ಅಸ್ಥಿಪಂಜರ ಮಾತ್ರ ಸಿಕ್ತು ಅಂತ ಕೇಳಿದ್ರೆ, ಇಫ್ ದೇರ್ ಇಸ್ ನೋ ಫಿಸಿಕಲ್ ವೂಂಡ್, ಅಂದ್ರೆ ಏನೋ ಹೊಡೆದಾಗ, ತಲೆ ಹೊಡೆದಾಗ ಅಥವಾ ಇಲ್ಲ ಹೊಟ್ಟೆಗೆಲ್ಲ ಹೊಡೆದಾಗ ಆ ಮೂಳೆಗಳೇನಿರುತ್ತೆ ಅದು ಮುರಿದೋಗ್ಬಿಟ್ಟಿದ್ದು, ಆ ಮುರಿದೋಗಿರುವಂತ ಮೂಳೆಗಳನ್ನ ಇವಾಗ ಹೂತಾಕ್ಬಿಟ್ಟಿದ್ರು ಅಂತ ಕೇಳಿದ್ರೆ ಅದು ಒಂದ್ ಸೆನ್ಸ್ ಗೊತ್ತಾಗತ್ತೆ ನಮ್ಗೆ. ಅಂದ್ರೆ ಇದು ಹೊಡೆದು ಅಥವಾ ಒಂದು ಫಿಸಿಕಲ್ ಡ್ಯಾಮೇಜ್ ಆಗಿ ಹೂತಾಕಿರುವಂತ ಬಾಡಿ ಅಂತ ಗೊತ್ತಾಗತ್ತೆ ನಮ್ಗೆ. ಬಾಡಿಗೆ ಫಿಸಿಕಲ್ ಇಂಜುರಿನೇ ಇಲ್ಲದೆ, ಅಂದ್ರೆ ಫಿಸಿಕಲ್ ಇಂಜುರಿ ಅಂತ ಕೇಳಿದ್ರೆ ಬೋನ್ ಲೆವೆಲ್ ಅಲ್ಲಿ ಈಗ ಮೂಳೆ ಎತ್ತಿದಾಗ ಎಲ್ಲ ಮುರಿದೋಗಿ ಪುಡಿಯಾಗಿ ಕೈ ಸಿಗುತ್ತೆ ಅಂತ ನನಗೆ ಆಗ್ಲೇ ಉಮೇಶ್ ಸರ್ ಹತ್ರ ಮಾತಾಡ್ತಿದ್ದೆ. ಎಷ್ಟೋ ಸಂದರ್ಭಗಳಲ್ಲಿ ಬರೀ ಪುಡಿ ಮೂಳೆ ಮುಟ್ಟಿದ್ರೆ ಮುರಿದೋಗೋ ಸ್ಟೇಜಲ್ಲಿ ಇರುತ್ತೆ ಅಂದಾಗ ಅವಾಗ ಗೊತ್ತಾಗುತ್ತಾ ಅಂತ? ಇಲ್ಲ, ಮೂಳೆ ಮುಟ್ಟದ ಹೋಗ್ಬಿಡುತ್ತೆ ಅಂದ್ರೆ ಅದಕ್ಕೋಸ್ಕರ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಕರ್ಸೋದು ಅಲ್ಲಿಗೆ. ಆರ್ಡಿನರಿ ಪೊಲೀಸ್ ಪೀಪಲ್ ತೆಗಿಯೋದಕ್ಕೂ ಫೋರೆನ್ಸಿಕ್ ಟೀಮ್ ಹೋಗಿ ಅದನ್ನ ಸೆಕ್ಯೂರ್ ಮಾಡಿ ತೆಗಿಲಿಕ್ಕೂ ವ್ಯತ್ಯಾಸ ಬರುತ್ತೆ. ಮತ್ತೆ ಕೆಲವೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಭೂಮಿ ಅಗಿಬೇಕಿರುತ್ತೆ, ಅವರು JCB ತಗೊಂಡ್ ಅಗಿಸ್ತಾ ಇರ್ತಾರೆ, ಅಲ್ಲಿ ಸಡನ್ JCB ಅಗಿಬೇಕಾದಾಗ ಮೂಳೆ ಎಲ್ಲ ಕಿತ್ಕೊಂಡ್ ಬರುತ್ತೆ. ಅಂತ ಟೈಮಲ್ಲಿ ಯಾರೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರತಿಯೊಂದು ಬಾಡಿಯಲ್ಲಿ ಹೂತಾಕಿ ಇಟ್ಟಿದೀನಿ ಅಂತ ಗೊತ್ತಿದ್ದು ಆ ಜಾಗ ತೋರಿಸ್ತಿರ್ಬೇಕಾದ್ರೆ ಅದನ್ನ ಎಕ್ಸಿಬಿಟ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕೆಲವು ಸೈಂಟಿಫಿಕ್ ಪ್ರಿಕಾಷನ್ಸ್ ಗಳನ್ನ ತಗೊಂಡು ಆ ಮೂಳೆಗಳು ಏನಿರುತ್ತೆ, ಅಸ್ಥಿಪಂಜರಗಳು ಹೇಗಿರುತ್ತೆ ಇಂದ ಆಸ್ ಇಟ್ ಈಸ್ ಕಂಡೀಷನ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ತುಂಬಾ ಒಂದು ಪ್ರೊಸೀಜರ್ ನ ಫೋರೆನ್ಸಿಕ್ ಟೀಮ್ ಅಳವಡಿಸ್ತೀವಿ ನಾವು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆ ತರ ಸ್ಪಾಟ್ ಗಳು ಸಿಕ್ಕಿದ ಪಕ್ಷದಲ್ಲಿ ದೇರ್ ಆರ್ ಹೈ ಪ್ರಾಬಿಲಿಟಿ ದಟ್ ದ ಸ್ಕೆಲಿಟಲ್ ಏನಿರುತ್ತದೋ ಅದು ಡಿಸ್ಟರ್ಬ್ ಆಗದಿರೋ ತರ ಕೂಡ ಅದು ತೆಗೆಯೋ ಚಾನ್ಸಸ್ಗಳಿದೆ. ಫೈನ್ ಸರ್, ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ ಫಣೀಂದ್ರ, ಮತ್ತಷ್ಟು ಮಾತಾಡ್ತೀನಿ.